ನೀಟ್ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ದೇಶದಾದ್ಯಂತ ಆತಂಕ ವ್ಯಕ್ತವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ನೋಂದಣಿ ಲೆಕ್ಕ ಪರಿಶೋಧನೆ ಹಾಗೂ ಕಾನೂನು ಬದ್ಧತೆ ಕುರಿತ ಚರ್ಚೆಗಳು ಇದೀಗ ತೀವ್ರಗೊಂಡಿವೆ. ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ನಿಲುವಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕಡ್ಡಾಯವಾಗಿ ನೋಂದಣಿ ಮತ್ತು ಆಡಿಟ್ಗೆ ಒಳಪಡಬೇಕು ಎಂದು ಆಗ್ರಹಿಸಲಾಗಿದೆ. 1925ರಲ್ಲಿ ಸ್ಥಾಪನೆಯಾದ ಆರ್ಎಸ್ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ ಎಂದು ವಕೀಲರು ಆರೋಪಿಸಿದ್ದಾರೆ. ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿ ಸೇರಿದಂತೆ ಹಲವು ಐತಿಹಾಸಿಕ ಸಂದರ್ಭಗಳಲ್ಲಿ ಆರ್ಎಸ್ಎಸ್ ಪಾತ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಲಾಗಿದೆ. ಸತ್ಯ ಮಾತಾಡಿದ್ರೆ ನಮ್ಮ ಪ್ರಕಾರ ಸುಳ್ಳೆ ಮಾತಾಡಿಲ್ಲ. ಯಾಕಂದ್ರೆ ಆರ್ಎಸ್ಎಸ್ ಹಂಗೆ ಇರೋದು. ಅವ್ರ ತಂಟೆಗೆ ಬಂದ್ರೆ ಅವ್ರು ಇವರೆಲ್ಲ ಮುಗಿಸೋದು, ಬೇರೆ ಬೇರೆ ತರ ಉನ್ನಾರ ಮಾಡೋದು, ಅವರಿಗೆ ಕಂಟಕ ಕಳಂಕ ಇವೆಲ್ಲ ಶುರುವಾಯ್ತವೆ. ಇದು ರಮೇಶ್ ಜಿಗಜಿಣಿ ಅವರಿಗೆ ಆರ್ಎಸ್ಎಸ್ ಬಿಜೆಪಿ ಅವರು ಹೇಳ್ಕೊಟ್ಟು ಮಾಡಿಸ್ತಕ್ಕಂಥ ಪಿತೂರಿ ಅಂತ ಹೇಳ್ತೀನಿ ನಾನು. ಅವ್ರ ಆ ವಯಸ್ಸಿಗೆ, ಆ ಪ್ರಬುದ್ಧತೆಗೆ ಆ ಮಾತಲ್ಲ ಅದು, ಅವ್ರ ಬಾಯಿಂದ ಬರೋಂಥ ಮಾತಲ್ಲ ಅದು. ಸೊ ಈ ರೀತಿ ನಡೆ ಇದೆಯಲ್ಲ, ಇದು ಕುತಂತ್ರ ವ್ಯವಸ್ಥೆ ಇದೆಯಲ್ಲ, ಇದು ನಿಲ್ಲಬೇಕು ಅಂತಕ್ಕಂಥ ಒತ್ತಾಯ. ಮತ್ತೊಂದು ವಿಷಯ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥ ಏನಪ್ಪಾ ಅಂದ್ರೆ NET, JEE, UPSC ಎಕ್ಸಾಮ್ ನಡೀತಿದೆ. ಈ ದೇಶದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲಿಯೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪಾರದರ್ಶಕ ನಡೀತಾ ಇಲ್ಲ. ಈ ದೇಶದಲ್ಲಿ ಇವತ್ತು NET ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಹಗಲು ರಾತ್ರಿಯಿಂದ ಕಾಣದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಕ್ಕಂಥ ಮಕ್ಕಳು ಪರಿಸ್ಥಿತಿ ಏನಾಗಬೇಕು ಇವತ್ತು? ಎಲ್ಲಾರ ಒಂದು ಕಿಂಚೊತ್ತಾದ್ರೂ ಅವರಿಗೆ ಒಂದು ಕಳಕಳಿ ಇದೆಯಾ? ಅಥವಾ ಈಗ ಆಗಬಾರ್ದಾಗಿತ್ತು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ತಪ್ಪಾಗಿದೆ, ಇದು ಎಲ್ಲರ ಯಾರು ಒಬ್ಬರು ಬಿಜೆಪಿ ಮುಖಂಡರು ಮಾತಾಡ್ತಿದಾರ, ಆರ್ಎಸ್ಎಸ್ ಮುಖಂಡರು ಮಾತಾಡಲ್ಲ. ನೈತಿಕ ಒಳಗೆ ಇಷ್ಟೊತ್ತಿಗೆ ಧರ್ಮೇಂದ್ರ ಪ್ರಧಾನ ಏನು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಶಿಕ್ಷಣ ಮಿನಿಸ್ಟ್ರು, ಅವರು ರಾಜೀನಾಮೆ ಕೊಡಬೇಕಾಗಿತ್ತು, ಮಾತೇ ಇಲ್ಲ. ಒಂದೊಂದು ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಕ್ಕಂಥ ವಿಚಾರ. ಅದೇನಾಗಿಲ್ಲ ಬಿಡಿ, ಈ ಟೆಲಿಗ್ರಾಮ್ ರದ್ದುಪಡಿಸಿ ಅಂತ ಮಾಡ್ತಿದ್ದಾರೆ. ಏನದು ಟೆಲಿಗ್ರಾಮ್ ರದ್ದುಪಡಿಸಿ ಅಂತಂದ್ರೆ, ನಾವು ಈ ರೀತಿ ಪ್ರಶ್ನೆ ಪತ್ರಿಕೆ ಹಗರಣಗಳು ಲೀಕ್ ಆಗ್ತಕ್ಕಂಥದ್ದು ಇಂಥವು ಮಾಡ್ತಾ ಇರ್ತೀವಿ. ಅದನ್ನ ಎಸ್ಕೊಂಡು ಯಾರಾದ್ರೂ ಮತ್ತೊಬ್ಬರಿಗೆ ಅದನ್ನ ರವಾನಿಸಿ ಆ ಆಪ್ಗಳ ಮುಖಾಂತರ ಮತ್ತಿನ್ನೊಂದು ಸರಿ ಎಲ್ಲಿ ಹಗರಣ ಬೆಳಕಿಗೆ ಬರುತ್ತೋ ಆ ಆಪ್ನ ನಿರ್ಬಂಧಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಅವ್ರು ಮಾಡ್ತಿದ್ದಾರೆ. ನನ್ನ ಪ್ರಕಾರ ಇನ್ನೇನು ಬೇರೆ ಉದ್ದೇಶ ಇಲ್ಲ. ಈ ಪ್ರತಿಯೊಬ್ಬ ನಾಗರಿಕನ ಹಕ್ಕು ವಾಟ್ಸಪ್, ಟೆಲಿಗ್ರಾಮ್ ಬಳಸ್ತಕ್ಕಂಥದ್ದು. ನಿನ್ನೆ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಸಹ ಚರ್ಚೆ ಆಗಿದೆ ವಿಚಾರ. ಏನಿದು ನಾಚಿಕೆ ಕೆಲಸ? ಟೆಲಿಗ್ರಾಮ್ ನಿಲ್ಲಿಸ್ಬಿಡಿ, ಎಕ್ಸಾಮ್ ಮುಗಿಯೋರಿಗೆ. ಏನಕ್ಕೆ, ಯಾತಕ್ಕೆ ಅಂದ್ರೆ ಅವ್ರು ಮಾಡ್ತಕ್ಕಂಥ ಆಡಳಿತ ವೈಖರಿ ಇದೆಯಲ್ಲ, ಎಕ್ಸಾಮ್ ನಡೆಸ್ತಕ್ಕಂಥ ವೈಖರಿ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಅವರ ಒಪ್ಕೋತಾರೆ ಇಂಡೈರೆಕ್ಟ್ ಆಗಿ. ಬೇರೆ ಸಾಕ್ಷಿನೇ ಬೇಕಾಗಿಲ್ಲ ಅದಕ್ಕೆ. ಇಡೀ ದೇಶದಲ್ಲಿ 12 ವರ್ಷದ ಒಳಗಡೆ, 12 ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು, 93 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಸಂತಾನವನ್ನ ಹೇಳಿದ್ರೆ ಸಂತೈಸಿಕೆ ಸಂತಾನವನ್ನ ಎಲ್ಲಾರು ಹೇಳಿದ್ರೆ ಅವಲ್ಲಿ ಯಾರು ಹೇಳಿದ್ರು? ಎಲ್ಲಿಯೂ ಸಹ ನಾವಿದ್ದೀವಿ, ಏನೋ ಅನ್ಯಾಯ ಆಗಿದೆ, ಅತಾಚುರಿ ಆಗಿದೆ, ನಾವಿದ್ದೀವಿ, ಕಾನೂನಿದೆ, ಸಂವಿಧಾನದ ರಕ್ಷಣೆ ಮಾಡ್ತೀವಿ, ವಿದ್ಯಾರ್ಥಿಗಳು ಯಾರು ಬುದ್ಧಿಗಡಬಾರದು, ಪೋಷಕರು ಯಾರು ಬುದ್ಧಿಗಳು, ಎಲ್ಲರೂ ಹೇಳಿದಾರ ಸರ್. ಎಲ್ಲರ ಒಂದು ಸ್ಟೇಟ್ಮೆಂಟ್ ಇದೆಯಾ ಬಿಜೆಪಿ ಅವರು? ಎಲ್ಲಿಯೂ ಇಲ್ಲ, ಎಲ್ಲಿಯೂ ಮಾತಾಡ್ತಾ ಇಲ್ಲ. ದುರಂತ. ಇವತ್ತು ಈ ದೇಶದ ಕಾನೂನು ವ್ಯತ್ಯಾಸ ಆಗ್ತದೆ ಅಂತಕ್ಕಂಥದನ್ನ ನಾವು ನೋಡ್ಬೇಕಾಗಿದೆ. ವಿದ್ಯಾರ್ಥಿಗಳ ವಿಚಾರ ಬಂದಾಗ ಪ್ರತಿ ಬಾರಿ, ಪ್ರತಿ ಸಂದರ್ಭದಲ್ಲಿ ಬೀದಿ ಇಳಿತಕ್ಕಂಥ ABVP ಎಲ್ಲಿ ಅಡಿಗೆ ಕೂತಿದೆ ಕೇಳಬೇಕಾಗಿದೆ. ಎಲ್ಲಿ ಅಡಿಗೆ ಕೂತಿದೆ ABVP? ಎಲ್ಲೋಗಿದೆ? ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಿದಾರಲ್ಲ, ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವರು ಬೀದಿ ಬರ್ಬೇಕಾದ್ರೆ ಯಾರು ಮುಸ್ಲಿಮ್ಸ್ಗೆ ವ್ಯತ್ಯಾಸ ಆಗ್ಬೇಕು, ಮುಸ್ಲಿಂ ವಿರುದ್ಧ ಏನಾರ ಮಾತ್ರ ಬೀದಿ ಬರ್ತಾರೆ. ಇಲ್ಲ ಅವರು ಬರಲ್ಲ. ಬಾಕಿ ಸತ್ಯ ಮಾತಾಡಕ್ಕೆ ಇರುತ್ತೆ. ಸತ್ಯ ಮಾತಾಡಕ್ಕೆ ರೆಡಿ ಇಲ್ಲ. ಅನ್ಯಾಯ ಆಗ್ತಿರ್ತಕ್ಕಂಥ ನಿಜ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರ್ತಕ್ಕಂಥ ನಿಜ. ಯಾರು ಕೇಳಬೇಕು, ಯಾರು ಪ್ರಶ್ನೆ ಮಾಡ್ಬೇಕು? ಕೇಳಿದ್ರೆ ಅವ್ರ ಮೇಲೆ ಬೇರೆ ಬೇರೆ ತರದ್ದು ಆಗ್ತದೆ. ಇದು ಏನಾಗಿ ನೋಡಿ. ಇನ್ನೊಂದು ಹೇಳ್ತೀನಿ ಈ ಸಂದರ್ಭದಲ್ಲಿ, 21ನೇ ತಾರೀಕು ನೀಟ್ ಎಕ್ಸಾಮ್ ಇದೆ.
ಎಕ್ಸಾಮ್ ಆದ ನಂತರ ಈ ದೇಶದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಮತ್ತೆ ಖಿನ್ನತೆ ಒಳಗಾಗ್ತಾರೆ, ಮತ್ತೆ ಆತ್ಮಹತ್ಯೆಗೆ ಪ್ರೇರಣೆ ಆಗುತ್ತೆ. ಒಂದು ಸಾರಿ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಓದಿ ರೆಡಿ ಇದ್ದಂಥವ್ರು ಮತ್ತೆ ವಾಪಸ್ ಬಂದು ಮತ್ತೆ ಎಕ್ಸಾಮ್ ತಗೊಳ್ಳೋದಿದೆಯಲ್ಲ, ಅದು ಮಾನಸಿಕ ಸುಲಭದ ಕೆಲಸ ಅಲ್ಲ. ತುಂಬಾ ನೋವು ಒಳಗಾಗ್ತಾರೆ. ಪೋಷಕರು, ವಿದ್ಯಾರ್ಥಿಗಳ ಪೋಷಕರು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿದ್ದಾರೆ. ಊಟ, ತಿಂಡಿ, ನಿದ್ದೆ, ನೌಕರಿ ಎಲ್ಲವನ್ನೂ ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಪೋಷಕರು ಇವತ್ತು ಅವರಿಗೆ ಅಭದ್ರತೆ ಶುರುವಾಗಿದೆ. ಈ ದೇಶದ ಕಾನೂನಿನ ಬಗ್ಗೆ, ಈ ದೇಶದ ವ್ಯವಸ್ಥೆ ಬಗ್ಗೆ ಅಭದ್ರತೆ ಶುರುವಾಗಿದೆ. ನಾನಾದರೂ ಈ ಸಂದರ್ಭ ಹೇಳ್ತಕ್ಕಂಥದ್ದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಈ ದೇಶದ ಸಂವಿಧಾನ ಸ್ಪಷ್ಟವಾಗಿದೆ, ಈ ದೇಶದ ಕಾನೂನು ಇದೆ, ಸುಭದ್ರವಾಗಿದೆ ಕಾನೂನು ಯಾವತ್ತೂ ನಿಮ್ಮನ್ನು ಕಾಯುತ್ತೆ. ದಯಮಾಡಿ ಯಾರೂ ಸಹ ಅಂತ ಕೆಟ್ಟ ನಿರ್ಧಾರಗಳಿಗೆ ಕೈಗೊಳ್ಳಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ನಿರ್ಧಾರವನ್ನು ಯಾರು ತಗೋಬೇಡಿ. ಪೋಷಕರು ಜಾಗೃತರಾಗಿರಿ. ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ, ಮೆಚುರಿಟಿಗೆ ಕಳಿಸ್ಕೊಡಿ. ಪ್ರತಿಯೊಂದಕ್ಕೂ ಕಾನೂನಿದೆ, ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಮೂಲಕ ನಾನು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೇಳಿ ಬಯಸ್ತೀನಿ. ಯಾರು ಅಂತ ಕೆಟ್ಟ ಕೆಲಸಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನಿರ್ಧಾರವನ್ನು ಯಾರು ತೆಗೆದುಕೊಳ್ಬೇಡಿ ಎಂದು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಈ ಒಂದು ದೇಶದಾದ್ಯಂತ, ಈ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ಥ್ರೆಟ್ ಮಾಡೋದು, ಅವರು ಅವಹೇಳನ ಮಾಡ್ತಕ್ಕಂಥದ್ದು, ಬೇರೆ ಬೇರೆಯವ್ರ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಿದರೆ ಉಗ್ರ ಹೋರಾಟವನ್ನು ಮಾಡ್ಕೊಳ್ತಕ್ಕಂಥ ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ವಿಷಯವನ್ನ ಇಡೀ ನಮ್ಮ ಹಾಸನ ಜಿಲ್ಲೆಯ ವಕೀಲರ ವೇದಿಕೆ ವತಿಯಿಂದ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ವಂದನೆಗಳು.